8 ವರ್ಷಗಳ ಕಾಲ ಆಡಳಿತ ಮಾಡಿ ಸಿದ್ದರಾಮಯ್ಯನವರು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇನೆ ರಾಜ್ಯ ಮಟ್ಟದ ಅಹಿಂದ ನಾಯಕರಾಗಿ ಮತ್ತು ದಕ್ಷ ಆಡಳಿತವನ್ನು ಕೊಟ್ಟು ಯಾವುದೇ ಒಂದು ರೀತಿಯಲ್ಲಿ ಭಿನ್ನಾಭಿಪ್ರಾಯ ಇಟ್ಕೊಳ್ಳಿಲ್ಲ ಅಥವಾ ದ್ವೇಷ ಮಾಡಲಿಲ್ಲ. ಯಾರ ಮೇಲೂ ಯಾವುದೇ ಪಕ್ಷದಲ್ಲೂ ದ್ವೇಷ ಮಾಡಲಿಲ್ಲ. ಪಕ್ಷಾತೀತವಾಗಿ ಒಳ್ಳೆಯ ಆಡಳಿತವನ್ನು ಕೊಟ್ಟು ಒಳ್ಳೆಯ ನಾಯಕರಾಗಿ ಸೇವೆ ಮಾಡಿದ್ರು. ಆದರೆ ಹೈಕಮಾಂಡ್ ನಿರ್ದೇಶದ ಮೇಲೆ ಇವತ್ತು ನುಡಿದಂತೆ ನಡೆದರು ಅಂತ ಹೇಳುವಾಗೆ ನಮ್ಮ ಸಮುದಾಯದ ಒಂದು ಏನು ಗೌರವಾನ್ವಿತ ಭಾಷೆ ಇತ್ತು, ಆಲ್ಮರದ ಕುರುಬರು ಮಾತು ಕೊಟ್ಟರೆ ಮಾತಿಗೆ ಬದಲಾವಣೆ ಆಗಲ್ಲ, ನಡ್ಕೊಳ್ತಾರೆ ಎನ್ನುವಂಥ ಒಂದು ಇದಕ್ಕೆ ಅವರು ಭದ್ರಾಗಿ ರಾಜೀನಾಮೆ ಕೊಟ್ಟರು. ಅವ್ರ ಹೆಸರನ್ನ ಉಳಿಸ್ಕೊಂಡ್ರು. ಅದೇ ಥರ ಈಗ ಇವತ್ತಿನ ಸಂದರ್ಭದಲ್ಲಿ ನಾವೊಂದು ಸಮುದಾಯದ ಪರ ಕೋರ್ಕೊಳ್ಳೋದೇನು ಅಂದ್ರೆ ಹೈಕಮಾಂಡ್ಗೆ ಅವರು ಆಡಿದ ಮಾತಿನಂತೆ ನಡೆದಿರೋದ್ರಿಂದ ಅವ್ರನ್ನ ಮೇಲ್ಮಟ್ಟದಲ್ಲಿ ಹೈಕಮಾಂಡು ಒಳ್ಳೆ ಉದ್ಯೋಗವನ್ನು ಕೊಟ್ಟು ಅವ್ರನ್ನ ಮೇಲ್ಮಟ್ಟಕ್ಕೆ ತರಬೇಕು ಅಂತೇಳಿ ನಾವನ್ನ ಹೈಕಮಾಂಡ್ನ ಕೇಳ್ಕೊಳ್ತೀವಿ. ಜೊತೆಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಈಗ ಅವ್ರ ಪುತ್ರ ಯತೀಂದ್ರ ಅವರಿದ್ದಾರೆ, ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಅವಕಾಶ ಕೊಟ್ಟು ಅವ್ರ ಅಪ್ಪನ ರೀತಿಯಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಮನವಿ ಮಾಡ್ತೀವಿ. ಜೊತೆಗೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ಅವರು ಭಾರಿ ಕಷ್ಟಪಟ್ಟು ದುಡ್ದವ್ರೆ. ಹೈಕಮಾಂಡ್ ಇವತ್ತು ಅವ್ರಿಗೆ ಒಂದು ಅವಕಾಶ ಕೊಟ್ಟವ್ರೆ. ಅವರು ಸಹ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ನಮ್ಮ ಜಿಲ್ಲೆಯ ಪೂರ್ತಿ ಜನ ಪ್ರತಿಯೊಬ್ಬರು ಸಂತೋಷ ಪಡುವಂಥ ವಿಚಾರ. ಅವರು ದಕ್ಷತೆಯಿಂದ ಒಳ್ಳೆ ಆಡಳಿತ ಮಾಡಲಿ, ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಕಾರ್ಯಗಳು ಇನ್ನೊಂದು ಅನುಕೂಲ ಮಾಡಿಕೊಡ್ಲಿ ಪ್ರತಿಯೊಬ್ಬರಿಗೂ. ಅವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಒಳ್ಳೆ ಆಡಳಿತ ಮಾಡಲಿ ಅಂತ ಅವ್ರಿಗೂ ನಾವು ಶುಭ ಕೋರ್ತೀವಿ. 1ನೇ ಕಳಸ ಸಿದ್ದರಾಮಯ್ಯನವರಾದರೆ, 2ನೇ ಕಳಸ ಬಂದು ನಮಗೆ ಎಚ್.ಎಂ. ರೇವಣ್ಣವರು. ಅವರು ನಮ್ಮ ಸಮಾಜದಲ್ಲಿ ಯಾರೇ ಕಷ್ಟ ಸುಖ ಅಂತ ಹೋದ್ರು ಭಾಗಿಯಾಗವ್ರೆ, ಸಂಘಟನೆ ಮಾಡರೆ, ಕಷ್ಟ ಸುಖದಲ್ಲಿ ಭಾಗಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಇವರು ಅಧಿಕಾರದಿಂದ ಇಳಿದಿರೋದ್ರಿಂದ ಇವತ್ತು ನಮಗೆ ದಾರಿದೀಪ ಆಗಿರೋರು ಇವತ್ತು ನಮ್ಮ ಸಮುದಾಯದಲ್ಲಿ ಎಚ್.ಎಂ. ರೇವಣ್ಣವರು. ಅವ್ರಿಗೆ ಏನಾದರೂ ಆಗಲಿ ಈ ಸರ್ಕಾರದಲ್ಲಿ, ಹೊಸ ಸರ್ಕಾರದಲ್ಲಿ ಮಂತ್ರಿ ಮಾಡಿ ನಮ್ಮ ಸಮುದಾಯ ಸಂಘಟನೆಗೆ ಮತ್ತು ಅವರ ಎಲ್ಲ ಜವಾಬ್ದಾರಿನ ಹೊತ್ಕೊಂಡು ಅವರು ಇವತ್ತು ನೀಡಿಸ್ಬೇಕಾಗಿದೆ. ಅದರಿಂದ ಅವ್ರಿಗೆ ಮಂತ್ರಿ ಕೊಡಲೇಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ನಮ್ಮ ಸಮುದಾಯದ ಪರವಾಗಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಇವ್ರನ್ನ ಏನು ತಿಳ್ಕೊಂಡಿದ್ರು ಅಂದರೆ, ರಾಜೀನಾಮೆ ಕೊಡಿ ಅಂದರೆ ಕೊಡೋದಿಲ್ಲ ಅಂತೇಳಿ ಸಸ್ಪೆನ್ಸ್ ಆಗಿ ಇಟ್ಕೊಂಬಂದ್ರು ಹೈಕಮಾಂಡು. ಇವ್ರಿಗೆ ಮುಂಚಿತವಾಗಿ ವಿಷಯ ಮುಟ್ಟಿಸಿದ್ರೆ ಬೇರೆ MLAಗಳು ಕಟ್ತಾರೆ, MLAಗಳು ಇದಾಗ್ತಾರೆ, ಸ್ಪ್ಲಿಟ್ ಆಗ್ತದೆ ಎನ್ನುವಂಥ ಭಯದ ಮೇಲೆ ಹೈಕಮಾಂಡು ಇವರ ಗತ್ತನ್ನು ನೋಡಿ ಹೈಕಮಾಂಡ್ ಎದುರ್ಕೊಂಡಿದೆ. ಈವನ್ ರಾಹುಲ್ ಗಾಂಧಿನೂ ಕೂಡ ಸಸ್ಪೆನ್ಸಲ್ಲೇ ಬಂದರು. ಮತ್ತೇನು ರಾಜೀನಾಮೆ ಕೊಡಿ ಅಂತ ಹೇಳ್ಬಿಟ್ಟು ಅಟ್ ಎ ಟೈಮ್ ಗುರುವಾರನೇ ಕೊಡ್ಬೇಕು ನೀವು ಅಂತ ಮೇಲ್ಮಟ್ಟದಿಂದ ಒತ್ತಡ ತಂದರು. ರಾಹುಲ್ ಗಾಂಧಿ, ಕಾರ್ಯದರ್ಶಿ, ಇವರೆಲ್ಲರೂ. ಇದು ಶೋಭೆ ಅಲ್ಲ ಹೈಕಮಾಂಡ್ಗೆ. ಮತ್ತೇನು ಸಿದ್ದರಾಮಯ್ಯನವರು ಆ ಜಾತಿ ಈ ಜಾತಿ ಕುರುಬರು ಮಾತ್ರ ಮಾಡಬೇಕು ಅಂತ ಬಂದವರಲ್ಲ, ಇಡೀ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಟ್ಕೊಂಡ್ಬಂದಿದ್ದಾರೆ. OBC ಕೊಟ್ಟಿದ್ದಾರೆ, ಪ್ರತಿಯೊಂದು ಸಮಾಜಕ್ಕೂ. ಹೈಕಮಾಂಡ್ನವರು ಒಳ್ಳೆ ಪದವಿ ಕೊಟ್ಟು, ಇನ್ನು ಮೇಲ್ಮಟ್ಟದ ಪದವಿ ಕೊಟ್ಟು, ಅಧ್ಯಕ್ಷರಿಗೆ ಕೊಟ್ಟು, ವಿರೋಧ ಪಕ್ಷದ ನಾಯಕನ ಪಟ್ಟ ಕೊಟ್ಟು, ಮಗನಿಗೆ ಯತೀಂದ್ರ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿದಾಗ ಸಿದ್ದರಾಮಯ್ಯನವ್ರಿಗೆ OBC ಎಲ್ಲ ಕರ್ನಾಟಕ ಜನತೆಗೆ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ. DK ಶಿವಕುಮಾರ್ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಇಡೀ ಕುರುಬ ಸಮುದಾಯ ಸಾತ್ನೂರು ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಏನಿದೆಯೋ ಅವರೆಲ್ಲ ಬೆಂಬಲವಾಗಿ ನಿಂತ್ಕೊಂಡ್ರು. ಆ ದಿನ ಏನಾದರೂ ಕೂಡ ಕುರುಬ ಸಮಾಜ ಒಗ್ಗಟ್ಟಾಗಿ ಕೊಡದೇ ಇದ್ದಿದ್ರೆ ಶಿವಕುಮಾರ್ ಸಾಹೇಬ್ರು ಇವತ್ತು ಮಟ್ಟಕ್ಕೆ ನಾವು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಬಂದಂಥವ್ರು. ನಾವು ಒಂದು ನಡೆ ನಡೆದ್ರು ಸಿದ್ದರಾಮಯ್ಯನವರು. ಇವತ್ತು ರಾಜಕೀಯದಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ಅದ್ರ ಬಿಟ್ಕೊಡ್ಬೇಕಾದ್ರೆ ಹಲವಾರು ಪ್ರಕ್ರಿಯೆ ನಡೀತವೆ. ಯಾರಿಗೂ ಯಾವುದೇ ರೀತಿಯ ತೊಂದರೆ ಕೊಡ್ತಾರೆ. ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪಕ್ಷವನ್ನು ಮುನ್ನಡೆಸೋದ್ರಲ್ಲಿ ನಾನು ಮುಖ್ಯವಾಗಿ ಇರ್ತೀನಿ, ಜೊತೆಲಿ ಇರ್ತೀನಿ ಅಂತೇಳಿ ಸಹಕಾರ ಕೊಡ್ತಾ, ಹಾಗೂ ಏನು ಈ ಜಿಲ್ಲೆಯವರಾದಂಥ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೂ ಕೂಡ ಶಕ್ತಿ ತುಂಬುವಂಥ ರೀತಿಯಲ್ಲಿ ಎಲ್ಲರೂ ಜೊತೆ ತಗೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರ ಈ ನಡೆ, ಅವರ ಪತ್ರಿಕಾಗೋಷ್ಠಿಯಲ್ಲಿ ಅವರು ಆಡಿದಂಥ ಮಾತು ನಿಜವಾಗ್ಲೂ ರೋಮಾಂಚನವಾದದ್ದು. ಯಾರು ಎಲ್ಲ ಹಿಂದೆ ನೋಡಿದ್ದೀರಿ, ಅಧಿಕಾರ ಕಳ್ಕೊಂಡಂಥ ಸಂದರ್ಭದಲ್ಲಿ ಏನೇನೋ ನಾಟಕಗಳನ್ನು ಆಡಿ ಭಾವನಾತ್ಮಕವಾದ ರೀತಿಯಲ್ಲಿ ಮಾಡ್ತಾರೆ. ಅವರು ಈ ಪಕ್ಷದಲ್ಲಿ ಅವರು ಕೊಟ್ಟಂಥ ಗೌರವವನ್ನು ಅವರು ಮರಿದೇನೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸೋದ್ರ ಮುಖಾಂತರ
ಹಾಗೂ ಇದುವರೆಗೂ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರ ಜೊತೆಲಿ ಸಹಕಾರ ನೀಡ್ತಾ ಬಂದದನ್ನು ಕೂಡ ಪ್ರಶಂಸಿಸ್ತಾ ಅವ್ರಿಗೂ ಕೂಡ ಮುಂದಿನ ದಿನಗಳು ಒಳ್ಳೇದಾಗಲಿ ಅಂತೇಳಿ. ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು ನಾವು ತಪ್ಪು ಅಂತೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಯಾವುದೋ ಪಕ್ಷದಲ್ಲಿದ್ದವರು ಕಾಂಗ್ರೆಸ್ ಕರ್ಕೊಂಡು ಬಂದು ಸೇರ್ಕೊಂಡ್ಮೇಲೆ ಅವ್ರಿಗೆ 15 ವರ್ಷಗಳ ಕಾಲ ಸತತವಾಗಿ ಅಧಿಕಾರನ ಅನುಭವಿಸ್ಕೊಂಡು ಬಂದಿದ್ದಾರೆ. ಅಷ್ಟೊಂದು ಅವಕಾಶ ಮಾಡ್ಕೊಂಡಿದೆ ಹೈಕಮಾಂಡ್. ಇಲ್ಲಿ ಶಿವಕುಮಾರ್ ಅವರು ಸುಧಾ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೋರಾಟ ಮಾಡಿ ಎಲ್ಲ ಥರದಲ್ಲೂ ಹೋರಾಟ ಮಾಡಿ ಅದನ್ನು ನಾವು ಬಿಚ್ಚಿ ಹೇಳೋಕ್ಕಾಗಲ್ಲ. ಹಣಕಾಸು ಇರ್ಬೋದು, ಸಂಘಟನೆ ಇರ್ಬೋದು, ಎಲ್ಲ ಅವ್ರದ್ದು ಶ್ರಮ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಜೊತೆಗೆ 2ನೇ ಸಾರಿ ಮುಖ್ಯಮಂತ್ರಿ ಮಾಡಬೇಕಾದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಈಗೆಲ್ಲ ಅದು ಹೊರಗಡೆ ಬಂತು. ಹೈಕಮಾಂಡು 2.5 ವರ್ಷ ಅಂತೇಳಿ ಫಿಕ್ಸ್ ಮಾಡಿದ್ರು ಅಂತೇಳಿ ಈಗ ಅದೆಲ್ಲ ಮಾಧ್ಯಮದ ಮುಖಾಂತರ ನೋಡಿದ್ವಿ ನಾವು, ಹೊರಗಡೆ ಬಂತು. ಅದ್ರ ಪ್ರಕಾರ ಹೈಕಮಾಂಡ್ ಹೇಳೋದ್ರ ಪ್ರಕಾರ ರಾಜೀನಾಮೆ ಕೊಟ್ಟಿದ್ರೆ ಯಾವ ತಪ್ಪು ಇಲ್ಲ. ಆಳದ ಮಾತಂತಿ ನಡ್ಕೊಂಡು ಅವ್ರೇನು ಹೇಳ್ತಿದ್ರು, ಆಮೇಲೆ ನಮಗೆ ಇತ್ತೀಚೆಗೆ ಈ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಯ್ತಾ ಇತ್ತು ಮಾಧ್ಯಮದ ಮುಖಾಂತರ. ಆಗ ಅವ್ರು ಹೇಳ್ತಾ ಇದ್ರು, ಏನು ಹೇಳ್ತಿದ್ರು ಸಿದ್ದರಾಮಯ್ಯನವರು, ಹೈಕಮಾಂಡ್ ರಾಜೀನಾಮೆ ಕೊಡೋದು ಕೇಳಿದ ಈ ಗಂಟೆಲೇ ಕೊಡ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳ್ಕೊಂಡು ಬಂದರು. ಹೈಕಮಾಂಡ್ ಹೇಳ್ತು, ಅದ್ರ ಪ್ರಕಾರ ಅವರು ಆಳದ ಮಾತಂತಿ ರಾಜೀನಾಮೆ ಕೊಟ್ಟಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.